ನಾನು ಮತ್ತು ನಮ್ಮ ಬೆಂಗಳೂರು ಸೆಂಟ್ರಲ್ ಅಧ್ಯಕ್ಷ ಮತ್ತು ನಾರ್ತಿನ ಅಧ್ಯಕ್ಷರು ಮತ್ತು ಮಾಜಿ ಮೇಯರ್ ಅವರು ಮತ್ತು ನಮ್ಮ ಇತರ ಪಕ್ಷದ ಪದಾಧಿಕಾರಿಗಳು ಪೊಲೀಸ್ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಇವತ್ತು ನಾಳೆ ನಡೆಯುವ ಕಾರ್ಯಕ್ರಮ ಏನು ಉಮರ್ ಖಾಲಿದ್ ಒಬ್ಬ ದೇಶದ್ರೋಹಿ ಯಾರಿದ್ದಾರೋ 2020 ರಾಯ್ಟ್ಸಲ್ಲಿ ಯಾರು ಮೇನ್ ಅಕ್ಯೂಸ್ಡ್ ಆ ಒಂದು ರಾಯ್ಟ್ಸಲ್ಲಿ ಅವತ್ತು ಸುಮಾರು 50ಕ್ಕೂ ಹೆಚ್ಚಿನ ಜನ ಡೆತ್ ಆಗಿದೆ ಮತ್ತು ಬಹಳಷ್ಟು ಪ್ರಾಪರ್ಟೀಸ್ ಡ್ಯಾಮೇಜ್ ಎಲ್ಲ ಆಗಿ ಇವತ್ತಿನವರೆಗೂ ಜೈಲು ಶಿಕ್ಷೆ ಅನುಭವಿಸ್ತಾ ಇರುವಂತಹ ಒಂದು ಅಕ್ಯೂಸ್ಡ್ನ ಗ್ಲೋರಿಫೈ ಮಾಡುವಂಥ ಕಾರ್ಯಕ್ರಮ ನಾಳೆ ಬೆಂಗಳೂರು ಇಂಟರ್ನ್ಯಾಷನಲ್ ದೊಮ್ಲೂರಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮ ನಡಿಬಾರ್ದು, ಆ ಕಾರ್ಯಕ್ರಮಕ್ಕೆ ನೀವು ಪರ್ಮಿಷನ್ ಕೊಡಬಾರ್ದು. ಯಾಕೆಂತ ಹೇಳಿದ್ರೆ ಒಬ್ಬ ದೇಶದ್ರೋಹಿ ಈ ತರಹದ ಒಂದು ಚಟುವಟಿಕೆ ಮಾಡಿರೋವಂಥವ್ರನ್ನ ಒಂದು ಗ್ಲೋರಿಫೈ ಮಾಡುವಂಥ ಕಾರ್ಯಕ್ರಮವನ್ನು ಮಾಡೋಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಪೊಲೀಸ್ ಕಮಿಷನರ್ ಅವ್ರನ್ನ ನಾವೆಲ್ಲ ತಂಡ ಭೇಟಿ ಮಾಡಿ ಬಂದಿದ್ದೀವಿ. ಇವತ್ತು ಯಾರು ಈ ಕಾರ್ಯಕ್ರಮದ ಆಯೋಜಕರು ಯಾರಿದ್ದಾರೋ ಇವರು ದೇಶದ್ರೋಹಿಗಳು ಯಾರಿದ್ದಾರೋ ಕಸಾಬು ಮತ್ತು ಇಂತಹ ಯಾರ್ಯಾರಿದ್ದಾರೋ ಅಂಥವ್ರನ್ನೇ ಇವರು ಆಮೇಲೆ ಯಾರು ನಮ್ಮ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದವರಾಗಲಿ ಬೇರೆ ಯಾರ್ಯಾರು ದೇಶದ್ರೋಹಿಗಳು ದೇಶ ವಿರೋಧ ಚಟುವಟಿಕೆಗಳನ್ನ ಯಾರು ಮಾಡ್ತಾರೋ ಅಂಥವ್ರನ್ನ ಗ್ಲೋರಿಫೈ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾಕೆಂದರೆ ದೇಶದಲ್ಲಿ ಬೇರೆ ಯಾವುದೇ ರಾಜ್ಯದಲ್ಲೂ ಪರ್ಮಿಷನ್ ಕೊಡ್ತಾ ಇಲ್ಲ. ಕರ್ನಾಟಕ ಇಂಥವ್ರ ಮೇಲೆ ಕರ್ನಾಟಕ ಸರ್ಕಾರ ಕೂಡ ಬಹಳ ಸಾಫ್ಟ್ ಇರೋದ್ರಿಂದ ಇಂತಹವ್ರು ಬಂದು ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಮಾಡಬಾರ್ದು ಅಂತ ಹೇಳಿ ನಾವು ಪರ್ಮಿಷನ್ ಡಿನೇ ಮಾಡಬೇಕು ಅಂತ ಹೇಳಿ ಕಮಿಷನರ್ ಈ ರೀತಿಯಾಗಿ ಪುಸ್ತಕ ರಿಲೀಸ್ ಮಾಡುವಂಥದ್ದು ಮತ್ತು ಬೇರೆ ಅವರು ಇಂತಹ ಕಾರ್ಯಕ್ರಮ ಇದೇನು ಮೊದಲಲ್ಲ, ಅವರು ಇಂತಹ ಕಾರ್ಯಕ್ರಮಗಳು ರೆಗ್ಯುಲರ್ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳಲ್ಲಿ ಪರ್ಮಿಷನ್ ಕೊಡಲ್ಲ. ಅದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಕೂಡ ಇಂತಹವರ ಒಂದು ಮೇಲೆ ಬಹಳಷ್ಟು ಒಂದು ಸಾಫ್ಟ್ ಒಂದು ಇದಿರೋದ್ರಿಂದ ಅವ್ರು ಬಂದು ಇಲ್ಲೇ ಕಾರ್ಯಕ್ರಮ ಮಾಡ್ತಾರೆ. ಇನ್ನೆಲ್ಲಿ ಮಾಡ್ತಾರೆ, ಬೇರೆ ಕಡೆ ಮಾಡೋಕ್ಕೆ ಬಿಡೋದಿಲ್ಲ. ರಾಮಚಂದ್ರ ಗುಹಾ ಬರ್ತಾ ಇದ್ದಾರೆ, ಅದಾದಮೇಲೆ ಪ್ರಕಾಶ್ ರಾಜ್ ಅವರು ಬರ್ತಾ ಇದ್ದಾರೆ, ಮತ್ತು ಇನ್ನೊಂದು ಲೇಡಿ ಒಬ್ಬರು ಬರ್ತಾ ಇದ್ದಾರೆ. ಹಾಂ ಸರ್, ಈಗ ಒಬ್ಬ UAPA ಆ್ಯಕ್ಟ್ನಡಿ ಶಿಕ್ಷಣ ಹಾಕಿರುವಂಥ ವ್ಯಕ್ತಿ, ಇಂತಹ ವ್ಯಕ್ತಿಗಳ ಬಗ್ಗೆ ಸಾಕಷ್ಟು ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಬೆಂಗಳೂರು ಕೂಡ ನಡೀತು. ಮನೆ ABVP ಅವರು ಕೂಡ ಅಟ್ಯಾಕ್ ಮಾಡ್ತಾರೆ. ಅಂದರೆ ಪದೇ ಈ ರೀತಿಯಾದಂಥ ದೇಶದ್ರೋಹ ಆರೋಪ ಹೊತ್ತಿರುವಂತಹ ವ್ಯಕ್ತಿಗಳ ಮೇಲೆ ಈ ರೀತಿ ಕಾರ್ಯಕ್ರಮ ಮಾಡ್ತಾರೆ. ಎಷ್ಟು ಸರಿ ಅಂತ ಹೇಳಿದ್ರೆ ಇಲ್ಲಿರೋ ಸರ್ಕಾರ ಯಾರು? ಕಾಂಗ್ರೆಸ್ ಸರ್ಕಾರ ಯಾರು? ಕಾಂಗ್ರೆಸ್ ಸರ್ಕಾರ ಇಂತಹವ್ರಿಗೆ ದೇಶದ್ರೋಹಿಗಳಿಗೆ ಇಂತಹವ್ರನ್ನ ಗ್ಲೋರಿಫೈ ಮಾಡೋ ಕಾರ್ಯ ಇವ್ರು ಎಂಕರೇಜ್ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಎಂಕರೇಜ್ ಮಾಡ್ತಾ ಇದೆ. ದೇಶದಲ್ಲಿ ಬೇರೆ ಯಾವುದೇ ಕಡೆ ಇಂಥವ್ರಿಗೆ ಈ ಒಂದು ಗ್ರೂಪ್ ಯಾರು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇವ್ರಿಗೆಲ್ಲೂ ಪರ್ಮಿಷನ್ ಕೊಡೋದಿಲ್ಲ. ಪರ್ಮಿಷನ್ ಸಿಗೋದೇ ಕರ್ನಾಟಕದಲ್ಲಿ. ಅದಕ್ಕೆ ಅವ್ರು ಬಂದು ಬೆಂಗಳೂರಂತಹ ಒಂದು ನಗರದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಗೋಡೆ ಬರಹಗಳನ್ನ ಬರೀತಾ ಇದ್ದಾರೆ. ಗಾಂಧಿನಗರದ ಸ್ಕೂಲ್ ಹತ್ರ ಕೂಡ ಗೋಡೆ ಬರಹಗಳು ಬರೆದಿದ್ದಾರೆ. ಅಲ್ಲಿನ ಸ್ಟೂಡೆಂಟ್ಸ್ ಕೂಡ ಏನು ವಾಲ್ ರೈಟಿಂಗ್ಸ್ ಬರ್ತಾರೆ ಅದನ್ನು ಬ್ಲ್ಯಾಕ್ ಪೇಂಟ್ ಮಾಡಿದೆ. ತಿರ್ಗಾ ಬ್ಲ್ಯಾಕ್ ಪೇಂಟ್ ಮೇಲೆ ಕೂಡ ಅದನ್ನು ತಿರ್ಗಾ ಉಮರ್ ಖಾಲಿದ್ ಜಿಂದಾಬಾದ್ ಅಂತ ಹೇಳಿ ಒಂದು ಬರಿತಾ ಇದ್ದಾರೆ. ಇದೆಲ್ಲ ನಡೀತಾ ಇರೋವಂಥದ್ದು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ಸರ್ಕಾರ ಇಂಥದ್ದನ್ನು ಎಂಕರೇಜ್ ಮಾಡಬಾರ್ದು. ಇದನ್ನು ನಾವು ಕಂಡೆಮ್ ಮಾಡ್ತೀವಿ. ಕಮಿಷನರು ಖಂಡಿತವಾಗ್ಲೂ ನಾನು ಇದನ್ನು ನೋಡಿ ನಾನು ಅದ್ರ ಮೇಲೆ ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.